ನೆಚ್ಚಿನ ವಿದ್ಯಾರ್ಥಿನಿಯರೇ, ಇವತ್ತು ನಾವು ಇಂದಿನ ತರಗತಿಯಲ್ಲಿ 9ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ವಿಷಯದ ಗದ್ಯ ಭಾಗ ಐನ್ಸ್ಟೀನ್ ಮತ್ತು ದೇವರು ಎಂಬ ಗದ್ಯ ಭಾಗವನ್ನು ಬರೆದಿರ್ತಕ್ಕಂಥ ಕವಿ ಪರಿಚಯ ಹಾಗೂ ಈ ಗದ್ಯದ ಸಾರಾಂಶವನ್ನು ಗಮನಿಸೋಣ. ಮೊದಲನೇದಾಗಿ ಐನ್ಸ್ಟೀನ್ ಮತ್ತು ದೇವರು ಎಂಬ ಗದ್ಯ ಭಾಗವನ್ನು ಬರೆದಿರ್ತಕ್ಕಂಥ ಕವಿ ಡಾಕ್ಟರ್ ಎಚ್ ನರಸಿಂಹಯ್ಯ. ಈಗ ಎಚ್ ನರಸಿಂಹಯ್ಯ ಅವರ ಒಂದು ಕಿರುನೋಟವನ್ನು ನಾವಿಲ್ಲಿ ಗಮನಿಸೋಣ. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ 1920ರಲ್ಲಿ ಜನಿಸಿದರು. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ 1920ರಲ್ಲಿ ಜನಿಸಿದರು. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ತಂದೆ ಹನುಮಂತಪ್ಪ, ತಾಯಿ ವೆಂಕಟಮ್ಮ, ತಂಗಿ ಗಂಗಮ್ಮ. ಮನೆಯಲ್ಲಿ ಮಾತನಾಡುವ ಭಾಷೆ ತೆಲುಗು, ಆದರೆ ಕನ್ನಡವೆಂದರೆ ಹೆಚ್ಚು ಪ್ರೀತಿ ಹಾಗೂ ಪ್ರಾವೀಣ್ಯತೆ ಇತ್ತು. ತಂದೆ ಹನುಮಂತಪ್ಪ, ತಾಯಿ ವೆಂಕಟಮ್ಮ, ತಂಗಿ ಗಂಗಮ್ಮ. ಮನೆಯಲ್ಲಿ ಮಾತಾಡುವ ಭಾಷೆ ತೆಲುಗು, ಆದರೆ ಕನ್ನಡವೆಂದರೆ ಹೆಚ್ಚು ಪ್ರೀತಿ ಹಾಗೂ ಪ್ರಾವೀಣ್ಯತೆಯನ್ನು ಕೂಡ ಪಡೆದಿದ್ದರು. ಯಾವರಲ್ಲಿ? ಕನ್ನಡ ಭಾಷೆಯಲ್ಲಿ ಹೆಚ್ಚಿನ ಪ್ರಾವೀಣ್ಯತೆಯನ್ನು ಗಳಿಸಿದ್ರು. ಯಾರು? ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು. ನೋಡಿ, ಈಗ ಇಲ್ಲಿ ಕಾಣ್ತಕ್ಕಂಥ ಭಾವಚಿತ್ರ ತಾವು ಗಮನಿಸಬಹುದಾಗಿದೆ. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಗಾಂಧೀಜಿಯ ಜೊತೆಯಲ್ಲಿ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ. ನೋಡಿ, ಇವರು ಎಚ್ ನರಸಿಂಹಯ್ಯ ಅಂತ. ಎಚ್ ನರಸಿಂಹಯ್ಯ ಗಾಂಧೀಜಿ ಜೊತೆಯಲ್ಲಿ ಕಾಣ್ತಕ್ಕಂಥ ಒಂದು ಭಾವಚಿತ್ರ. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದ ಇವರು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ಮತ್ತು ಪ್ರಿನ್ಸಿಪಾಲ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳೂ ಆಗಿದ್ದರು. HN ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಆಫ್ ಕರ್ನಾಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಇವರು ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು. ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ಪ್ರಿನ್ಸಿಪಲ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳೂ ಸಹ ಆಗಿದ್ದರು. HN ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಆಫ್ ಕರ್ನಾಟಕದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಯಾರು? ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು. ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಅಥವಾ ಸಮಾಜಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದ್ದಾರೆ. ಇವರು ರಚನೆ ಮಾಡಿರ್ತಕ್ಕಂಥ ಕೆಲವೊಂದು ಕೃತಿಗಳು ನಾವು ಇಲ್ಲಿ ಗಮನಿಸೋಣ. ಮೊದಲನೇದಾಗಿ ತೆರೆದ ಮನ, ಹೋರಾಟದ ಹಾದಿ, ಇವರ ಆತ್ಮಕಥನ. ತೆರೆದ ಮನ ಹಾಗೂ ಹೋರಾಟದ ಹಾದಿ ಇವರ ಆತ್ಮಕಥನವಾಗಿದೆ. ತೆರೆದ ಮನ ಹಾಗೂ ಹೋರಾಟದ ಹಾದಿ ಇವರ ಆತ್ಮಕಥನವಾಗಿದೆ. ಪ್ರಶಸ್ತಿಗಳು: ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ತಾಮ್ರಪತ್ರ ಪ್ರಶಸ್ತಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ ಹಾಗೂ ಕರ್ನಾಟಕ ರಾಜ್ಯ ಪ್ರಶಸ್ತಿಯೂ ಸಹ ಲಭಿಸಿದೆ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ತಾಮ್ರಪತ್ರ ಪ್ರಶಸ್ತಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ರಾಜ್ಯ ಪ್ರಶಸ್ತಿಯೂ ಸಹ ಲಭಿಸಿದೆ. ಯಾರಿಗೆ? ಡಾಕ್ಟರ್ HN ನರಸಿಂಹಯ್ಯನವರಿಗೆ. ಪ್ರಸ್ತುತ ಈ ಗದ್ಯ ಭಾಗವನ್ನು ತೆರೆದ ಮನ ಕೃತಿಯಿಂದ ಆರಿಸಲಾಗಿದೆ. ಪ್ರಸ್ತುತ ಈ ಗದ್ಯ ಭಾಗವನ್ನು ಅಂದ್ರೆ ಐನ್ಸ್ಟೀನ್ ಮತ್ತು ದೇವರು ಎಂಬ ಗದ್ಯ ಭಾಗವನ್ನು ತೆರೆದ ಮನ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಆರಿಸಲಾಗಿದೆ. ಈಗ ಐನ್ಸ್ಟೀನ್ ಮತ್ತು ದೇವರು ಗದ್ಯದ ಒಂದು ಪ್ರಾರಂಭವನ್ನು ಆರಂಭಿಸೋಣ. ಪಾಠ ಪ್ರವೇಶ. ಅನಾದಿ ಕಾಲದಿಂದ ಮನುಷ್ಯನನ್ನು ಚಿಂತನೆಗೆ ಹಚ್ಚಿದ ವಿಷಯಗಳಲ್ಲಿ ದೇವರು ಎಂಬ ವಿಷಯವು ಒಂದಾಗಿದೆ. ದೇವರ ಬಗ್ಗೆ ಏಕ ಅಭಿಪ್ರಾಯವಿಲ್ಲ. ದೇವರನ್ನು ನಂಬುವ ಆಸ್ತಿಕರಿರುವಂತೆ ನಂಬದ ನಾಸ್ತಿಕರೂ ಇದ್ದಾರೆ. ದೇವರನ್ನು ನಂಬುವವರಲ್ಲಿಯೂ ಕೂಡ ದೇವರ ರೂಪ, ಗುಣ, ಸ್ವಭಾವಗಳ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಉನ್ನತ ಬೌದ್ಧಿಕ ವೈಚಾರಿಕ ನಿಲುವು ಹೊಂದಿರುವ ಗಣ್ಯರು
ದೇವರ ಬಗೆಗಿನ ಅವರ ಕಲ್ಪನೆಗಳು ಕುತೂಹಲಕಾರಿಯಾದದ್ದು. ವಿಶ್ವವಿಖ್ಯಾತ ವಿಜ್ಞಾನಿಯು ಶ್ರೇಷ್ಠ ಮಾನವತಾವಾದಿಯೂ ಆದ ಆಲ್ಬರ್ಟ್ ಐನ್ಸ್ಟೀನ್ ಅವರು ನಂಬುವ ದೇವರು ಮತ್ತು ಬದುಕಿನ ಸಾರ್ಥಕತೆಯನ್ನು ಅವರು ಕಂಡುಕೊಂಡ ಬಗೆ ಅಥವಾ ವಿಧಾನ ಈ ಭಾಗದಲ್ಲಿ ಅಥವಾ ಈ ಒಂದು ಕವಿತೆಯಲ್ಲಿ ವ್ಯಕ್ತವಾಗಿದೆ. ಐನ್ಸ್ಟೀನ್ ಅವರು ಅತಿ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು ಮಾತ್ರವಲ್ಲ, ನಿಜವಾದ ಮಾನವತಾವಾದಿಯೂ ಹೌದು. ವಿಜ್ಞಾನ ಮತ್ತು ಧರ್ಮ ಹಾಗೂ ಧರ್ಮ ಸಂಬಂಧಿ ವಿಷಯಗಳ ನಡುವೆ ವಾಗ್ವಾದಗಳು ಹುಟ್ಟಿಕೊಂಡಾಗಲೆಲ್ಲ ಕಟ್ಟ ಧಾರ್ಮಿಕರು ಕೂಡ ವಿಜ್ಞಾನವು ಅಪರಿಪೂರ್ಣವೆಂಬ ತಮ್ಮ ನಿಲುವಿನ ಸಮರ್ಥನೆಗೆಂದು ಅವರ ಹೆಸರನ್ನು ಎಳೆದು ತರುತ್ತಾರೆ. ಅವರ ಹೇಳಿಕೆಗಳನ್ನು ಉದ್ಧರಿಸುವುದರ ಮೂಲಕ ಅವರು ಆಳವಾದ ಧಾರ್ಮಿಕ ನಂಬಿಕೆಗಳಿದ್ದ ವ್ಯಕ್ತಿ ಎನ್ನುವುದನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ. ಹಾಗೆ ಪದೇ ಪದೇ ಉದ್ಧರಿಸಲಾಗುವ ಒಂದು ಮಾತೆಂದರೆ ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಎನ್ನುವುದು. ಅಂದ್ರೆ ಐನ್ಸ್ಟೀನ್ ಅವರು ಇಡೀ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ವಿಜ್ಞಾನಗಳಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ನಿಜವಾದ ಮಾನವತಾವಾದಿಯೂ ಕೂಡ ಹೌದು. ವಿಜ್ಞಾನ ಮತ್ತು ಧರ್ಮ ಹಾಗೂ ಧರ್ಮ ಸಂಬಂಧಿ ವಿಷಯಗಳ ನಡುವೆ ವಾಗ್ವಾದಗಳು ನಡೆಯಬೇಕಾದ್ರೆ, ಚರ್ಚೆಗಳು ನಡೆಯಬೇಕಾದ್ರೆ ಯಾವ್ದ್ರ ಮುಂದೆ ವಿಜ್ಞಾನ ಮತ್ತೆ ಧರ್ಮದ ನಡುವೆ ಅಥವಾ ಧರ್ಮ ಸಂಬಂಧಿ ವಿಷಯಗಳ ನಡುವೆ, ಧರ್ಮಗಳ ನಡುವೆ, ವಿಜ್ಞಾನ ಮತ್ತು ಧರ್ಮಗಳ ನಡುವೆ ಚರ್ಚೆಗಳು ನಡೆಯುವಾಗಲೆಲ್ಲ ಕಟ್ಟ ಧಾರ್ಮಿಕರು ಕೂಡ ವಿಜ್ಞಾನವು ಅಪರಿಪೂರ್ಣವೆಂಬ ತಮ್ಮ ನಿಲುವಿನ ಸಮರ್ಥನೆಗೆಂದು ಅವರ ಹೆಸರನ್ನು ಎಳೆದುಕೊಳ್ಳುತ್ತಾರೆ. ಅಂದ್ರೆ ಕಟ್ಟ ಧಾರ್ಮಿಕರು, ಕಟ್ಟ ಸಂಪ್ರದಾಯಸ್ಥರು ಕೂಡ ವಿಜ್ಞಾನವು ಪೂರ್ಣವಲ್ಲದ್ದು ಎಂಬ ತಮ್ಮ ನಿಲುವಿನ ಸಮರ್ಥನೆಗೆಂದು ಅವರ ಹೆಸರನ್ನು ಅಂದ್ರೆ ಐನ್ಸ್ಟೀನ್ ಅವರ ಹೆಸರನ್ನು ಎಳೆದು ತರುತ್ತಾರೆ. ಅವರ ಹೇಳಿಕೆಗಳನ್ನು ಉದ್ಧರಿಸುವುದರ ಮೂಲಕ ಅವರು ಆಳವಾಗಿರ್ತಕ್ಕಂಥ ಧಾರ್ಮಿಕ ನಂಬಿಕೆಗಳಿದ್ದ ವ್ಯಕ್ತಿ ಎನ್ನುವುದನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ. ಹಾಗೆ ಪದೇ ಪದೇ ಉದ್ಧರಿಸಲಾಗುವ ಒಂದು ಮಾತೆಂದರೆ ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಎನ್ನುವುದು ಇಲ್ಲಿ ಅರ್ಥವಾಗುತ್ತೆ. ಧರ್ಮ ಎಂದ್ರೆ ಏನು? ಐನ್ಸ್ಟೀನ್ರ ಪ್ರಕಾರ ಧರ್ಮದ ಪರಿಕಲ್ಪನೆ ಯಾವ ರೀತಿಯದು ನಮಗೆ ಈ ವಿಷಯಗಳ ತಿಳುವಳಿಕೆ ಅಗತ್ಯವಾದದ್ದು. ಏಕೆಂದರೆ ಧರ್ಮವನ್ನು ಕುರಿತ ಹಲವು ನಿರ್ವಚನಗಳಿವೆ. ಅಷ್ಟೇ ಅಲ್ಲ, ಧರ್ಮದ ಬಗ್ಗೆ ಪರಸ್ಪರ ವಿಭಿನ್ನವಾದ ಸಿದ್ಧಾಂತಗಳು ಇವೆ. ನಮಗೆ ತಿಳಿದಿರುವಂತೆ ಎಲ್ಲ ಸಾಂಪ್ರದಾಯಿಕವಾದ ಧರ್ಮಗಳ ಕೇಂದ್ರದಲ್ಲಿ ದೇವರ ಪರಿಕಲ್ಪನೆ ಇದೆ. ದೇವರು ಮತ್ತು ಅದರ ಮುಂದುವರಿಕೆಯಾಗಿ ಧರ್ಮವನ್ನು ಕುರಿತಂತೆ ಐನ್ಸ್ಟೀನ್ ಅವರ ವಿಚಾರಗಳು ಈ ಹೇಳಿಕೆಯಿಂದ ಸಾಕಷ್ಟು ಸ್ಪಷ್ಟವಾಗುತ್ತವೆ. ಆದರೆ ಧರ್ಮ ಎಂದ್ರೆ ಏನು? ಧರ್ಮದ ಅರ್ಥವೇನು? ಧರ್ಮವೆಂದರೆ ಏನು? ಆಲ್ಬರ್ಟ್ ಐನ್ಸ್ಟೀನ್ರ ಪ್ರಕಾರ ಧರ್ಮದ ಪರಿಕಲ್ಪನೆ ಒಂದು ವಿಷಯದ ಖಚಿತ ಚಿಂತನೆ. ಧರ್ಮದ ಬಗ್ಗೆ, ಒಂದು ವಿಷಯದ ಬಗ್ಗೆ ಒಂದು ಪರಿಕಲ್ಪನೆ ಯಾವ ರೀತಿಯಾಗಿದೆ, ನಮಗೆ ಈ ವಿಷಯಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋದು ಅತ್ಯವಶ್ಯಕವಾಗಿದೆ. ಏಕೆಂದ್ರೆ ಧರ್ಮವನ್ನು ಕುರಿತ ಹಲವು ವ್ಯಾಖ್ಯಾನಗಳು ಇವೆ. ಅಷ್ಟೇ ಅಲ್ಲ, ಧರ್ಮದ ಬಗ್ಗೆ ಪರಸ್ಪರ ವಿಭಿನ್ನವಾಗಿರ್ತಕ್ಕಂಥ ವ್ಯಾಖ್ಯಾನಗಳು, ಸಿದ್ಧಾಂತಗಳು ಇವೆ. ನಮಗೆ ತಿಳಿದಿರುವಂತೆ ಎಲ್ಲಾ ಸಾಂಪ್ರದಾಯಿಕವಾದ ಧರ್ಮಗಳ ಕೇಂದ್ರದಲ್ಲಿ ನಾನಾ ರೀತಿ ಅನೇಕ ಧರ್ಮಗಳ ಧಾರ್ಮಿಕ ಕೇಂದ್ರದಲ್ಲಿ ದೇವರ ಪರಿಕಲ್ಪನೆ ಇದೆ. ಹಾಗೂ ದೇವರು ಮತ್ತು ಅದರ ಮುಂದುವರಿಕೆಯಾಗಿ ಧರ್ಮವನ್ನು ಕುರಿತಂತೆ ಐನ್ಸ್ಟೀನ್ ಅವರ ವಿಚಾರಗಳು ಈ ಹೇಳಿಕೆಯಿಂದ ಸಾಕಷ್ಟು ಸ್ಪಷ್ಟವಾಗುತ್ತವೆ. ಕೆಟ್ಟದ್ದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತಧರ್ಮ ಶಾಸ್ತ್ರಗಳ ದೇವರಲ್ಲಿ ನನಗೆ ನಂಬಿಕೆ ಇಲ್ಲ. ನಾನು ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಮೂಲಕವೇ ತನ್ನ ಇರುವಿಕೆಯನ್ನು ತೋರಿಸಿಕೊಳ್ಳುವ ಸ್ವಿನೋಜಾನ ದೇವರನ್ನು ನಂಬುತ್ತೇನೆ. ಅಂದ್ರೆ ಕೆಟ್ಟದ್ದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತಧರ್ಮಗಳ ಶಾಸ್ತ್ರಗಳ ದೇವರಲ್ಲಿ ನನಗೆ ನಂಬಿಕೆ ಇಲ್ಲ. ಅಂದ್ರೆ ಎಲ್ಲಿ ಅನ್ಯಾಯವಾಗುತ್ತೋ ಅಲ್ಲೇ ಶಿಕ್ಷೆ, ಎಲ್ಲಿ ಒಳ್ಳೇದಾಗುತ್ತೋ ಅಲ್ಲೇ ಒಳ್ಳೇದ್ ಮಾಡೋದು, ಅಂದ್ರೆ ಪ್ರತಿಫಲ ನೀಡತಕ್ಕಂಥ ಮತಧರ್ಮಗಳ ಶಾಸ್ತ್ರಗಳ
ದೇವರಲ್ಲೇ ನನಗೆ ನಂಬಿಕೆ ಇಲ್ಲ. ನಾನು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಮೂಲಕವೇ ತನ್ನ ಇರೋಕೆಯನ್ನು ತೋರಿಸಿಕೊಳ್ತಕ್ಕಂಥ ಸ್ವಿನೋಜಾನ ದೇವರನ್ನು ನಂಬುತ್ತೇನೆ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಮೂಲಕವೇ ತಾನು ಇರೋಕೆಯನ್ನು ತೋರಿಸಿಕೊಳ್ಳುವ ಯಾವುದು ಸ್ವಿನೋಜಾನ ದೇವರನ್ನು ನಾನು ನಂಬುತ್ತೇನೆ. ಮನುಷ್ಯ ಜೀವಿಗಳ ವರ್ತನೆ ಹಾಗೂ ಭವಿಷ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ದೇವರನ್ನು ನಾನು ನಂಬುವುದಿಲ್ಲ. ಮನುಷ್ಯನ ಜೀವಿಗಳ ವರ್ತನೆ, ನಡವಳಿಕೆ ಹಾಗೂ ಭವಿಷ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ದೇವರನ್ನು ನಾನು ನಂಬುವುದಿಲ್ಲ. ಸ್ವಿನೋಜ ಒಬ್ಬ ಡಚ್ ತತ್ವಜ್ಞಾನಿ. ದೇವರು ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತೆ ಅವನ ಅಸಾಂಪ್ರದಾಯಿಕ ದೃಷ್ಟಿಕೋನಕ್ಕಾಗಿ ಆಮ್ಸ್ಟರ್ಡಮ್ನ ಸಿನಗಾಗ್ ಅವರು ಅವನಿಗೆ ಹಿಂಸೆ ಕೊಟ್ಟು ಅವನನ್ನು ಮತದಿಂದ ಹೊರಹಾಕಿದರು. ಜೀವಮಾನ ಪರ್ಯಂತ ಅವನನ್ನು ಪೀಡಿಸಿದರು. ಆದರೆ ಸ್ವಿನೋಜ ಒಬ್ಬ ಡಚ್ ತತ್ವಜ್ಞಾನಿ. ದೇವರು ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತೆ ಅವನ ಅಸಾಂಪ್ರದಾಯಿಕ ದೃಷ್ಟಿಕೋನಕ್ಕಾಗಿ ಆಮ್ಸ್ಟರ್ಡಮ್ನ ಸಿನಗಾಗ್ ಅವರು ಅವನಿಗೆ ಹಿಂಸೆ ಕೊಟ್ಟು ಅವನನ್ನು ಮತದಿಂದ ಹೊರಹಾಕಿದ್ರು. ಜೀವಮಾನ ಪರ್ಯಂತ ಅವನನ್ನು ಪೀಡಿಸಿದರು. ಅಂದ್ರೆ ಇಲ್ಲಿ ಸಿನೋಜ ಒಬ್ಬ ಡಚ್ ತತ್ವಜ್ಞಾನಿ ಆಗಿರ್ತಾನೆ. ಅವನು ಅನುಕರಣೆ ಮಾಡ್ತಕ್ಕಂಥ ಅಥವಾ ಪಾಲನೆ ಮಾಡ್ತಕ್ಕಂಥ ದೇವರು ಮತ್ತೆ ಧರ್ಮಕ್ಕೆ ಸಂಬಂಧಿಸಿದಂತೆ ಅವನ ಅಸಾಂಪ್ರದಾಯಿಕ ದೃಷ್ಟಿಕೋನಕ್ಕಾಗಿ ಆಮ್ಸ್ಟರ್ಡಮ್ನ ಸಿನಗಾಗ್ ಅವರು ಅಂದ್ರೆ ಆ ಒಂದು ಮತದವರು ಆಮ್ಸ್ಟರ್ಡಮ್ನ ಸಿನಗಾಗ್ ಅವರು ಅವನಿಗೆ ಹಿಂಸೆ ಕೊಟ್ಟು ಅವನನ್ನು ತಮ್ಮ ಮತದಿಂದ ಅಥವಾ ಧರ್ಮದಿಂದ ಹೊರ ಹಾಕಿದರು. ಯಾವ ಕಾರಣಕ್ಕಾಗಿ? ಅವನ ಅಸಾಂಪ್ರದಾಯಿಕ ದೃಷ್ಟಿಕೋನಕ್ಕಾಗಿ ಆಮ್ಸ್ಟರ್ಡಮ್ನ ಸಿನಗಾಗ್ ಅವರು ಅವನಿಗೆ ಹಿಂಸೆ ಕೊಟ್ಟು, ಚಿತ್ರಹಿಂಸೆ ಕೊಟ್ಟು, ಲೈಫ್ ಲಾಂಗ್ ಜೀವನ ಪರ್ಯಂತ ಅವನಿಗೆ ಪೀಡಿಸ್ತಾರೆ, ಹಿಂಸೆಯನ್ನು ಕೊಡ್ತಾರೆ. ಐನ್ಸ್ಟೀನ್ ಅವರ ಮೇಲಿನ ಹೇಳಿಕೆಯಿಂದ ಅವರ ಕಲ್ಪನೆಯ ದೇವರಿಗೂ ಮನುಷ್ಯನ ವ್ಯವಹಾರಗಳಿಗೂ ಯಾವುದೇ ಸಂಬಂಧವಿಲ್ಲವೆಂಬ ಸಂಗತಿಯು ಸ್ಪಷ್ಟವಾಗಿ ಮನದಟ್ಟಾಗುತ್ತದೆ. ಅಂದ್ರೆ ಐನ್ಸ್ಟೀನ್ ಅವರ ಮೇಲಿನ ಹೇಳಿಕೆಯಿಂದ ಅವರ ಕಲ್ಪನೆಯ ದೇವರಿಗೂ ಮನುಷ್ಯನ ಯಾವುದೇ ವ್ಯವಹಾರಗಳಿಗೂ ಯಾವುದೇ ರೀತಿ ಸಂಬಂಧವಿಲ್ಲವೆಂಬ ಸಂಗತಿಯು ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಅವರ ಪ್ರಕಾರ ಧರ್ಮವು ಯಾವುದೇ ದೈವಿ ಅಧಿಕಾರವನ್ನು ಅವಲಂಬಿಸದೆ ಸಂಪೂರ್ಣವಾಗಿ ನೈತಿಕವಾಗಿ ಇತ್ತು. ಸಹಜವಾಗಿಯೇ ಈ ಮಾತುಗಳು ಬಹಳ ಮುಖ್ಯವಾದವು. ದೇವರನ್ನು ಒಂದೇ ಸಮನೆ ತಮ್ಮ ವಾಣಿಜ್ಯ ವ್ಯವಹಾರಗಳಿಗಾಗಿ ಬಳಸುತ್ತಾ ಬಂದಿರುವ ಜನರಿಗೆ ಐನ್ಸ್ಟೀನ್ರ ಹೆಸರೆತ್ತುವ ಯಾವ ಅಧಿಕಾರವೂ ಇಲ್ಲ. ದೇವರ ಧರ್ಮಗಳನ್ನು ಕುರಿತು ತಮ್ಮ ಹೊರಟಾದ ಅಪಾಯಕಾರಿ ಸಿದ್ಧಾಂತಗಳ ಸಮರ್ಥನೆಗೆ ಆ ಮಹಾವಿಜ್ಞಾನಿಯ ಹೆಸರನ್ನು ಉಪಯೋಗಿಸಿಕೊಳ್ಳೋದು ಅನ್ಯಾಯವೂ ಹೌದು. ಅಂದ್ರೆ ಐನ್ಸ್ಟೀನ್ ಪ್ರಕಾರ ಧರ್ಮವು ಯಾವುದೇ ದೈವಿ ಅಧಿಕಾರವನ್ನು ಅವಲಂಬಿಸಿರೋದಿಲ್ಲ, ಸಂಪೂರ್ಣವಾಗಿ ನೈತಿಕವಾಗಿರುತ್ತೆ, ಸಹಜವಾಗಿರುತ್ತೆ. ಆ ರೀತಿ ಸಹಜವಾಗಿಯೇ ಈ ಮಾತುಗಳು ಬಹಳ ಮುಖ್ಯವಾಗಿದ್ದಾವೆ. ದೇವರನ್ನು ಒಂದೇ ಸಮನೆ ತನಗಾಗಿ, ತಮ್ಮ ಹಿತಕ್ಕಾಗಿ, ತಮ್ಮ ವಾಣಿಜ್ಯ ವ್ಯವಹಾರಗಳಿಗಾಗಿ ಉಪಯೋಗಿಸುತ್ತಾ ಬಂದಿರತಕ್ಕಂಥ ಜನರಿಗೆ ಐನ್ಸ್ಟೀನ್ರ ಹೆಸರೆತ್ತುವ ಯಾವುದೇ ಅಧಿಕಾರವಿರೋದಿಲ್ಲ. ದೇವರ ಧರ್ಮಗಳನ್ನು ಕುರಿತು ತಮ್ಮ ಹೊರಟಾದ ಅಪಾಯಕಾರಿ ಸಿದ್ಧಾಂತಗಳ ಸಮರ್ಥನೆಗೆ ಆ ಮಹಾವಿಜ್ಞಾನಿಯ ಹೆಸರನ್ನು ಉಪಯೋಗಿಸಿಕೊಳ್ಳೋದು ಅನ್ಯಾಯವೂ ಆಗಿದೆ. ದೇವರನ್ನು ಒಂದೇ ಸಮನೆ ತಮ್ಮ ಸ್ವಂತಕ್ಕಾಗಿ, ತಮಗಾಗಿ, ತನಗಾಗಿ, ತಮ್ಮ ವಾಣಿಜ್ಯ ವ್ಯವಹಾರಕ್ಕಾಗಿ ಬಳಸಿಕೊಳ್ಳುತ್ತಾ ಉಪಯೋಗಿಸುತ್ತಾ ಬಂದಿರತಕ್ಕಂಥ ಈ ಮನುಷ್ಯರಿಗೆ ಐನ್ಸ್ಟೀನ್ ರವರ ಹೆಸರು ಎತ್ತುವ ಯಾವ ಅಧಿಕಾರವೂ ಇರೋದಿಲ್ಲ. ದೇವರ ಧರ್ಮಗಳನ್ನು ಕುರಿತು ತಮ್ಮ ಹೊರಟಾಗಿರ್ತಕ್ಕಂಥ ಅಪಾಯಕಾರಿ ಸಿದ್ಧಾಂತಗಳ ಸಮರ್ಥನೆಗೆ ಆ ಮಹಾವಿಜ್ಞಾನಿಯ ಹೆಸರನ್ನು ಉಪಯೋಗಿಸಿಕೊಳ್ಳುವುದು ಅನ್ಯಾಯವಾಗಿದೆ. ನಾನು ಈ ಪತ್ರವನ್ನು ಐನ್ಸ್ಟೀನ್ರ ಬದುಕನ್ನು ರೂಪಿಸಿದ 2 ಹೇಳಿಕೆಗಳ ಮೂಲಕ ಮುಗಿಸಿದರೆ ಅನುಚಿತವಾಗಲಾರದೆಂದು ತಿಳಿಯುತ್ತೇನೆ. ಸಾಮಾನ್ಯ ಮನುಷ್ಯರು ಸಾಧಿಸ ಬಯಸುವ ಆದರ್ಶಗಳಾದ
ಆಸ್ತಿಪಾಸ್ತಿ, ಸುಖಭೋಗ ಮತ್ತು ಬಹಿರಂಗದ ಯಶಸ್ಸುಗಳು ಮೊದಲಿನಿಂದಲೂ ಬಹಳ ತುಚ್ಛವೆಂದು ನನಗೆ ತೋರಿದೆ. ಯಶಸ್ಸನ್ನು ಸಂಪಾದಿಸಿದ ಮನುಷ್ಯನಾಗಲು ಪ್ರಯತ್ನಿಸಬೇಡ. ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು. ಆಳವಾದ ಒಳನೋಟಗಳನ್ನು ನೀಡುವ ಈ ಹೇಳಿಕೆಗಳು ಸಾಮಾನ್ಯವಾಗಿ ಎಲ್ಲಾ ಮನುಷ್ಯರಿಗೆ, ಅದರಲ್ಲೂ ವಿಶೇಷವಾಗಿ ತಮ್ಮ ರಾಜಕಾರಣಿಗಳಿಗೆ ಬಹಳ ಮುಖ್ಯವೆಂದು ನಾನು ತಿಳಿಯುತ್ತೇನೆ. ನಾನು ಈ ಪತ್ರವನ್ನು ಐನ್ಸ್ಟೈನ್ ರ ಬದುಕನ್ನು ರೂಪಿಸಿದ 2 ಹೇಳಿಕೆಗಳಿಂದ, 2 ವ್ಯಾಖ್ಯಾನಗಳಿಂದ ಮುಗಿಸಿದರೆ ಅದು ಅನುಚಿತವಾಗಲಾರದೆಂದು ಭಾವಿಸುತ್ತೇನೆ. ಸಾಮಾನ್ಯ ಮನುಷ್ಯರು ಸಾಧಿಸಿ ಬಯಸುವ ಆದರ್ಶಗಳಾಗಿರ್ತಕ್ಕಂಥ ಹಣ, ಅಂತಸ್ತು, ಅಧಿಕಾರ, ಸುಖಭೋಗ ಮತ್ತು ಬಹಿರಂಗದ ಯಶಸ್ಸುಗಳು ಮೊದಲಿನಿಂದಲೂ ಬಹಳ ತುಚ್ಛವೆಂದು ನನಗೆ ತೋರಿದೆ, ತುಂಬಾ ಕೆಟ್ಟವೆಂದು ನನಗೆ ತೋರಿದೆ. ಅಂದ್ರೆ ಮನುಷ್ಯನು ಮೌಲ್ಯಗಳಿಗೆ ಬೆಲೆ ಕೊಡದಿರ ಆಸ್ತಿ, ಹಣ, ಅಧಿಕಾರ, ಸುಖ, ಸಂತೋಷವನ್ನು ಬಯಸ್ತಾ ಇದ್ದಾನೆ. ಯಶಸ್ಸನ್ನು ಸಂಪಾದಿಸಿದ ಮನುಷ್ಯನಾಗಲು ಪ್ರಯತ್ನಿಸಬೇಡ. ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು. ಅಂದ್ರೆ ಬರೀ ಯಶಸ್ಸಿನಿಂದ ಮಾತ್ರ ನೀನು ಓಡಬೇಡ. ಓಡುವ ರೀತಿ, ಓಡುವ ಒಂದು ದಾರಿಯಲ್ಲಿ ನೀನು ಮೌಲ್ಯಗಳನ್ನು ಮರೀತಾ ಇದೆಯಾ. ಆದ್ರಿಂದ ಯಶಸ್ಸನ್ನು ಸಾಧಿಸಿದ ಮನುಷ್ಯನಾಗಲು ಪ್ರಯತ್ನಿಸಬೇಡ. ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು. ಆಳವಾಗಿರ್ತಕ್ಕಂಥ ಒಳನೋಟಗಳನ್ನು ನೀಡತಕ್ಕಂಥ ಈ ವ್ಯಾಖ್ಯಾನಗಳು ಸಾಮಾನ್ಯವಾಗಿ ಎಲ್ಲಾ ಮನುಷ್ಯರಿಗೂ, ಅದರಲ್ಲೂ ವಿಶೇಷವಾಗಿ ನಮ್ಮ ಪ್ರಸ್ತುತ ರಾಜಕಾರಣಿಗಳಿಗೆ ಬಹಳ ಮುಖ್ಯವೆಂದು ನಾನು ಅರ್ಥೈಸಿಕೊಂಡಿದ್ದೇನೆ. ಇಲ್ಲಿಗೆ ಐನ್ಸ್ಟೈನ್ ಮತ್ತು ದೇವರು ಎಂಬ ಗದ್ಯ ಭಾಗವನ್ನು ಬರೆದಿರ್ತಕ್ಕಂಥ ಕವಿ ಪರಿಚಯ ಹಾಗೂ ಈ ಗದ್ಯ ಭಾಗದ ಸಾರಾಂಶ ಮುಕ್ತಾಯವಾಯಿತು. ಧನ್ಯವಾದಗಳು.